ನಮಸ್ತೆ ಎಲ್ರಿಗೂ. ಇವತ್ತು ಒಂದು ಬಹಳ ಮುಖ್ಯವಾದ ವಿಚಾರವನ್ನು ನಾನು ನಿಮ್ಮನ್ನು ಇವತ್ತು ಹೇಳಕ್ಕೆ ಬಂದಿದ್ದೀನಿ. ಏನು ಅಂತಂದರೆ, ನಮ್ಮ ಶಾಸ್ತ್ರದಲ್ಲಿ ಒಂದು ಅದ್ಭುತವಾದಂಥ ಮಾತು ಹೇಳಿದ್ದಾರೆ. ಮಹಾನ್ ನ್ಯಾಯಶಾಸ್ತ್ರಜ್ಞ ಮನು ಭಗವಾನ್ ಅಂತ. ಯತ್ರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ. ಯಾವ ಸ್ಥಳದಲ್ಲಿ ನಾವು ಮಹಿಳೆಯನ್ನು ಗೌರವಿಸ್ತೀವೋ, ಯಾವ ಸ್ಥಳದಲ್ಲಿ ನಾವು ಮಹಿಳೆಯನ್ನು ಪೂಜಿಸ್ತೀವೋ, ಅಲ್ಲಿ ದೇವತೆಗಳ ನಿವಾಸ ಆಗುತ್ತೆ ಅಂತ. ಆದರೆ ಮಹಿಳೆ ಅಂದರೆ ಯಾರು ಅನ್ನೋದನ್ನು ನಿಮಗೆ ಗಮನ ಇಟ್ಕೊಳ್ಬೇಕು. ಅಂದರೆ ಕೆಲವೊಬ್ರು ಬಹಳಷ್ಟು ಎಲ್ಲ ಪುರುಷರು ಚೆನ್ನಾಗಿರಲ್ಲ, ಎಲ್ಲ ಮಹಿಳೆಯರು ಚೆನ್ನಾಗಿರಲ್ಲ ಅಲ್ವಾ. ಮಹಿಳೆಯರು ಮತ್ತು ಪುರುಷರಿಗೂ ಬಹಳಷ್ಟು ಅಜಗಜಾಂತರ, ಅಂದರೆ ಸಮವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತಂದರೆ, ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ಪುರುಷರಿಗಿಂತಲೂ ಮಹಿಳೆ ಯಾವಾಗಲೂ ಒಂದು ಸ್ಥಾನ ಮೇಲೆ ಅಂತ ಶಾಸ್ತ್ರನೇ ಹೇಳುತ್ತೆ. ಒಂದೇನೋ ಹೆಚ್ಚಿಗೆ ಇರುವುದು. ಯಾಕೆ ಅಂತಂದರೆ, ತಾಳ್ಮೆಯಲ್ಲಿ, ಕಾಯಕದಲ್ಲಿ, ನಿಷ್ಠೆಯಲ್ಲಿ, ಪ್ರತಿಯೊಂದರಲ್ಲಿ ತಾಳ್ಮೆ ಅಂದರೆ ಮುಖ್ಯವಾಗಿ ಏನು ಅಂದರೆ ಸಂಯಮ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ತಾಳ್ಮೆ ಅನ್ನೋದು ಬಹಳಷ್ಟು. ತಾಳ್ಮೆ ಅಂದರೆ ಹೆಣ್ಣು ಅಂದರೆ ತಾಳ್ಮೆ, ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ಹೆಣ್ಣಿನ ಆರೋಗ್ಯವನ್ನು ಯಾವುದರ ಮೇಲೆ ನಿರ್ಧಾರ ಆಗುತ್ತೆ ಅಂತಂದರೆ, ಆ ಹೆಣ್ಣಿನ ಈ ಒಂದು ಮೆನ್ಸ್ಟ್ರುಯೇಷನ್ ಸೈಕಲ್ ಪ್ರಾರಂಭ ಆಗುತ್ತೆ ಅಲ್ಲ, ಆಗ ಅವಳ ಒಂದು ಆರೋಗ್ಯ ಅದರ ಮೇಲೆ ಯಾವ ರೀತಿಯಾಗಿ ಇರುತ್ತೆ ಜೀವನ ಅಂದರೆ ಅದರ ಮೇಲೆ ನಿರ್ಧಾರ ಆಗುತ್ತೆ. ಹೇಗೆ ಅಂತಂದರೆ ಏನಾಗಿರುತ್ತೆ ಅಂದರೆ, ಆರ್ತವ, ಸಂಸ್ಕೃತದಲ್ಲಿ ಆರ್ತವ, ಅನಾರ್ಥವ, ಕಷ್ಟಾರ್ಥವ, ರಜೋನಿವೃತ್ತಿ, ಶ್ವೇತಪ್ರಧಾನ ಅಂತ ಇವೆಲ್ಲ ಅವರ ಜೀವನದಲ್ಲಿ ನಡೆಯುವಂತಹದ್ದು. ಈಗ ಮೆನ್ಸ್ಟ್ರುಯೇಷನ್ ಪ್ರಾರಂಭ ಆಯಿತು ಅಂದರೆ ಏನಾಗುತ್ತೆ ಅಂತಂದರೆ, ಅವರಿಗೆ ಮಾಸಿಕ ಧರ್ಮ ಪ್ರಾರಂಭ ಆಯಿತು ಅಂತಂದರೆ, ಮುಖ್ಯವಾಗಿ ಮಾಸಿಕ ಧರ್ಮ ಪ್ರಾರಂಭ ಆಯಿತು ಅಂದರೆ ಅದು ಸರಿಯಾದ ರೀತಿಯಿಂದ ತಿಂಗಳಿಗೆ ಸರಿ ರೀತಿಯಿಂದ ಮಾಸಿಕ ಧರ್ಮ ವ್ಯವಸ್ಥಿತವಾಗಿ ಆಯಿತು ಅಂತಂದರೆ ಅವಳು ಬಹಳಷ್ಟು ಅದ್ಭುತವಾದಂಥ ಆರೋಗ್ಯನ ಪಡಿತಾಳೆ. ಹೆಣ್ಣು ಯಾವ ರೀತಿ ಸುಂದರವಾಗಿರಬೇಕು, ಅವಳ ಚರ್ಮ ಆಗಿರ್ಬೋದು, ಅವಳ ಕೂದಲಾಗಿರ್ಬೋದು, ಅವಳ ಮುಖಕಾಂತಿ ಆಗಿರ್ಬೋದು, ಅವಳ ಪ್ರತಿಯೊಂದು ಅಂಗಾಂಗಗಳು ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಇತ್ತು ಅಂತಂದರೆ ಮೂಲ ಕಾರಣನೇ ಏನು ಅಂತಂದರೆ ಈ ಒಂದು ಆರ್ತವ, ಅಂದರೆ ಈ ಮೆನ್ಸ್ಟ್ರುಯೇಷನ್ ಅಂತ ಮಾಸಿಕ ಧರ್ಮ ಸರಿಯಾದ ರೀತಿಯಿಂದ ನಡೀತಾ ಇತ್ತು ಅಂದರೆ ಅವಳು ಬಹಳಷ್ಟು ಆರೋಗ್ಯವಾಗಿರ್ತಾಳೆ. ಮಾಸಿಕ ಧರ್ಮ ಆರೋಗ್ಯವಾಗಿ ನಡಿಬೇಕು ಇತ್ತು ಅಂತಂದರೆ ಏನು ಕಾರಣವಾಗಿ ಇರಬಹುದು, ಮತ್ತು ಮಾಸಿಕ ಧರ್ಮ ಕೆಡಲು ಕಾರಣ ಏನು? ಬಹಳ ಜನರ ಮಹಿಳೆಯರಿಗೆ ಏನಾಗಿದೆ ಅಂದರೆ ಬಹಳಷ್ಟು ಕಷ್ಟಾರ್ಥವ ಅಂತ ಕರೀತಾರೆ. ಕಷ್ಟಾರ್ಥವ ಅಂದರೆ ಆ ಒಂದು ಮಾಸಿಕ ಧರ್ಮದಲ್ಲಿ ಕಷ್ಟ ಸಾಧ್ಯ, ಅಷ್ಟೊಂದು ನೋವು, ವಿಪರೀತವಾದ ಹೊಟ್ಟೆಯ ನೋವು ಅಂತ ಪ್ರಾರಂಭ ಆಗ್ತಾ ಹೋಗುತ್ತೆ. ವಿಪರೀತವಾದಂಥ ನೋವು ಪ್ರಾರಂಭ ಆಗುತ್ತೆ ಯಾವಾಗಂದರೆ ಈ ಮಾಸಿಕ ಧರ್ಮದಲ್ಲಿ. ಅದಕ್ಕೆ ಕಷ್ಟಾರ್ಥವ ಅಂತ ಕರೀತಾರೆ ಅದನ್ನು. ಅದು ಬಂದರೆ ಅವಳು ಊಹೆ ಕೂಡ ಮಾಡೋದಿಲ್ಲ. ಆ 4 ದಿವಸ ಹೇಗಿರ್ತಾಳೆ ಅಂತಂದರೆ ಅವಳ ಜೀವನ, ಕೆಲವೊಬ್ಬರ ಜೀವನ ಹೆಂಗಿರುತ್ತೆ ಅಂದರೆ ಆ ಕೋಮದಲ್ಲಿ ಇರ್ತಾರಲ್ಲ 4 ದಿವಸ 5 ದಿವಸ, ಅದೇ ಥರ ಒಂದೇ ಈ ಕಡೆ ಶೇಕ್ ಆಗೋಗಿಲ್ಲ, ಈ ಕಡೆ ಶೇಕ್ ಆಗೋಗಿಲ್ಲ. ಇದೇ ರೀತಿಯಾಗಿ ಅವಳ ಜೀವನ ನಡೀತಾ ಇರುತ್ತೆ ಆ ಒಂದು 3-4 ದಿವಸ. ಬಹಳಷ್ಟು ವಿಪರೀತವಾದಂಥ ನೋವು. ಇನ್ನೊಂದು ಬಹಳಷ್ಟು ಶ್ವೇತಪ್ರಧಾನ ಅಂತ. ಈ ಶ್ವೇತಪ್ರಧಾನ ಅಂತೂ ಬಂತು ಅಂದರೆ ಈ ಬೆನ್ನು ನೋವು, ಶ್ವಾಸ ತಗೊಳ್ಳೋ ಸಮಸ್ಯೆ ಆಗಿರ್ಬೋದು, ಚಿಂತೆ ಅತಿ ಹೆಚ್ಚಾಗಿರುತ್ತೆ, ಚಿಡ್ಚಿಡ, ಯಾವಾಗಲೂ ಸಿಡಿಮಿಡಿ ಮಾಡೋದು, ಊಟ ನಾಲಿಗೆ ರುಚಿ ಇರದೇ ಇರೋದು, ಇವೆಲ್ಲ ಸಮಸ್ಯೆ ಆಗುತ್ತೆ. ಲಿಕೋರಿಯಾ ಏನಂತ ಹೇಳ್ತೀವಲ್ಲ, ಶ್ವೇತಪ್ರಧಾನ ಅಂತ, ಬಿಳಿ ಶರದು ಅಂತ ಕರೀತಾರಲ್ಲ ಅದನ್ನು. ಇನ್ನು ಅನಾರ್ಥವ ಅಂತ ಬರುತ್ತೆ. ಅನಾರ್ಥ ಅಂದರೆ ಈ ಮಾಸಿಕ ಧರ್ಮ ಸರಿಯಾದ ರೀತಿಯಿಂದ ತಿಂಗಳಿಗೆ ಆಗೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಬರ್ತಿದ್ದಾವೆ. ಕೂದಲು ಬರೋದಾಗಿರ್ಬೋದು, ಗಂಡಸರ ಥರ ಕೂದಲು ಬರೋದಾಗಿರ್ಬೋದು, ಇನ್ನು ಕೆಟ್ಟದಾಗಿ ಮುಖದಲ್ಲಿ ಕೂದಲು ಎದ್ದೇಳ್ಬಿಡ್ತಾವೆ. ಆವಾಗ ಈ ಹೆಣ್ಣಿನ ಮನೋಬಲ ಏನಾಗಿರುತ್ತೆ ಅಲ್ವಾ, ಈ ಜಗತ್ತನ್ನೇ ಗೆಲ್ಲುವಂಥ ಸಾಮರ್ಥ್ಯ ಉಳ್ಳಂಥ ಈ ಹೆಣ್ಣು ಕೇವಲ ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾಳೆ ಅಂದರೆ ತನ್ನ ಮನೋಬಲವನ್ನು ಸಂಪೂರ್ಣವಾಗಿ ಕುಗ್ಗಿಸ್ಕೊಂಡು ಬಿಡ್ತಾಳೆ. ಈ ರೀತಿಯೂ ಮಾಡಬಾರ್ದು ಯಾವುದೇ ಕಾರಣಕ್ಕಾಗಿ. ಈ ಮನೋಬಲ ಕುಗ್ಗಿಬಿತ್ತು ಅಂತಂದರೆ ನೋಡಿ, ಜಗತ್ತಿನಲ್ಲಿ ನನ್ನ ಮಹಿಳೆಯರಿಗೆ ಹೇಳ್ತಾ ಇದ್ದು, ಜಗತ್ತಿನಲ್ಲಿ 2 ಥರ ಕಾಯಿಲೆಗಳು ಬರ್ತಾವೆ. ಒಂದು ಮನಸ್ಸಿಗೆ ಬರ್ತದೆ, ಇನ್ನೊಂದು ದೇಹಕ್ಕೆ ಬರುತ್ತೆ. ದೇಹಕ್ಕೆ ಬಂದಂಥ ಕಾಯಿಲೆ ಸಂಪೂರ್ಣವಾಗಿ ನಾಶ ಮಾಡೋದು. ಮನಸ್ಸಿಗೆ ಬಂದಂಥ ಕಾಯಿಲೆ ಜಗತ್ತಿನ ಯಾವ ವೈದ್ಯ ಕೂಡ ನಿಮ್ಮ ಕಾಯಿಲೆಯನ್ನು ನಿರ್ಣಯ ಮಾಡೋಕ್ಕಾಗಲ್ಲ, ನಿಮ್ಮಿಂದನೂ ಆಗಲ್ಲ. ಅದಕ್ಕೆ ಮನಸ್ಸಿಗೆ ಬರುವಂಥ ಕಾಯಿಲೆಗಳನ್ನು ಯಾವುದೇ ಕಾರಣಕ್ಕೆ ಅವುಗಳನ್ನು ತಡೆ ಹಿಡೋದಲ್ಲ, ಅವು ಸರ್ವನಾಶ ಮಾಡುವಂಥ ಪ್ರಯತ್ನ ಮಾಡಿ. ದೇಹಕ್ಕೆ ಬರಲಿ ಪರವಾಗಿಲ್ಲ, ಏನೇ ಬರಲಿ, ಕೂದಲಾದರೂ ಬರಲಿ, ಏಡ್ಸ್ ಆದರೂ ಬರಲಿ, HIV ಆದರೂ ಬರಲಿ, ಏನೇ ಬರಲಿ, ಆದರೆ ಮನಸ್ಸಿಗೆ ಬರಬಾರ್ದು. ಅದು ಯಾವುದು ದೇಹಕ್ಕೆ ಬಂದು ಸಂಪೂರ್ಣವಾಗಿ ಕಡಿಮೆ ಮಾಡೋದಕ್ಕೆ ಸಾಮರ್ಥ್ಯ ಯೋಗ ಮತ್ತು ಆಯುರ್ವೇದ ಇದ್ದೇ ಇರುತ್ತೆ. ಈ ರೀತಿಯಾಗಿ ಈ ಹೆಣ್ಣಿನ ಆರೋಗ್ಯ ಎಲ್ಲಿದ್ರ ಮೇಲೆ ನಿರ್ಧಾರವಾಗಿರುತ್ತೆ, ಈ ಒಂದು ಮಾಸಿಕ ಧರ್ಮದ ಮೇಲೆ ನಿರ್ಧಾರ ಆಗಿರುತ್ತೆ.
ನಾನು ಹೇಳಿದೆ ಅನಾರ್ಥವು ಅಂತ ಹೇಳಿದೆ, ಕಷ್ಟಾರ್ಥವು ಅಂತ ಹೇಳಿದೆ ನಿಮ್ಮನ್ನು. ಈ ರೀತಿಯಾಗಿ ನಾವು ಈ ಮಹಿಳೆಯ ಬಗ್ಗೆ ಸಂಪೂರ್ಣವಾಗಿ ಅವಳ ಆರೋಗ್ಯದ ಬಗ್ಗೆ ಸರಿಯಾದ ರೀತಿಯಿಂದ ಮನೆಯಲ್ಲಿ ಹಿರಿಯರು, ಮೊದಲು ನಮ್ಮ ಪೂರ್ವಜರು ಏನು ಮಾಡ್ತಾರೆ, ಹಿರಿಯರು ಏನು ಮಾಡ್ತಿದ್ದಾರೆ ಅಂದರೆ, ಹೆಣ್ಣು ಮಾಸಿಕ ಧರ್ಮ ಪ್ರಾರಂಭ ಆಯಿತು ಅಂದರೆ ಅವು ಏನು ಅಂದರೆ ಗೂಗಲ್ ಇದ್ದಂಗೆ ನಮ್ಮಲ್ಲಿ ಹಿರಿಯರು ಅವೆಲ್ಲ ಹೇಳ್ತಿದ್ದವು. ಹೆಂಗೆ ಅಂತಂದರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ದೇವ್ರ ಮನೆಗೆ ಹೋಗಬಾರ್ದು, ಅಡುಗೆ ಮಾಡಬಾರ್ದು. ನಾವು ಈಗೇನಾದರೂ ಅಡುಗೆ ಮಾಡಬಾರ್ದು, ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂದ್ರೆ ತೋಂತ ಧೀಂತ ಹೋಗ್ಬಿಡುತ್ತೆ. ನಮಗೆ ಹಿಂಗಂತ್ರಿ ನೀವು ಅದೊಂದು ವೈಜ್ಞಾನಿಕ ತಳಹದಿ ಮೇಲೆ ನಿಂತಿರ್ತಕ್ಕಂಥದ್ದು. ಏನು ನೋಡಿ, ಈ ಒಂದು ಮಾಸಿಕ ಧರ್ಮದಲ್ಲಿ ಮಹಿಳೆಯ ಮನಸ್ಸು ಹೇಗಿರುತ್ತೆ ಅಂತಂದರೆ ಬಹಳಷ್ಟು ನಕಾರಾತ್ಮಕ ವಿಚಾರಗಳಿಂದ ಕೂಡಿರುತ್ತೆ. ಬರೀ ನಕಾರಾತ್ಮಕ ವಿಚಾರ ತನ್ನಲ್ಲಿ ತಾನೇ ಇದ್ದಿರ್ತಾಳೆ ಪೂರ್ತಿಯಾಗಿ. ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತಂದರೆ, ಯಾವುದೇ ವಿಚಾರ ನೋಡಿ, ಏನೇ ಸ್ವಲ್ಪ ವಿಚಾರ ಸ್ವಲ್ಪ ಬೈದರೂ ಕೂಡ ಮನಸ್ಸಿಗೆ ಹಚ್ಕೊಳ್ಳುವಂಥ ಸಮಯ ಇರುತ್ತೆ. ಏನೇ ಸ್ವಲ್ಪ ಬೈದರೂ ಕೂಡ ಬಹಳಷ್ಟು ನೋವನ್ನು ಅನುಭವಿಸ್ತಾ ಇರ್ತಾಳೆ. ಯಾವಾಗಲೂ ಡಲ್ಲಾಗಿ ಕೂತಿರ್ತಾಳೆ. ಮನಸ್ಸಲ್ಲಿ ಯಾವುದೇ ಹುರುಪು ಇರೋದಿಲ್ಲ, ಕೇವಲ ನರಕದಲ್ಲಿ ಕುಂತಿರ್ತಾಳೆ. ಅಂಥ ಸಂದರ್ಭದಲ್ಲಿ ನೀವು ಅಡುಗೆ ಮಾಡಿಸ್ತೀರಾ ಅಂತಂದರೆ ದೊಡ್ಡ ಸಮಸ್ಯೆ ಅಲ್ವಾ? ಪೂಜೆ ಮಾಡಿಸ್ತೀರಾ ಅಂದರೆ ಸಮಸ್ಯೆ ಅಲ್ವಾ? ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇಲ್ಲ. ಈ ಒಂದು 4 ದಿನಗಳಲ್ಲಿ ಹೆಣ್ಣಿಗೆ ಯಾವ ಕೆಲಸನೂ ಹಚ್ಚಬಾರದು. ಈ ಒಂದು ಮಾಸಿಕ ಧರ್ಮದಲ್ಲಿ ಆ ಹೆಣ್ಣನ್ನು ಯಾವ ಕಾಯಕಕ್ಕೂ ಕಳಿಸಬಾರದು. ಅವಳಿಗೆ ಆ ದಿನಗಳು ಬಹಳಷ್ಟು ಮುಖ್ಯವಾದ ದಿನಗಳು. ಅವಳನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು ಅಂದರೆ ಮಗುವಿನಂತೆ ನೋಡ್ಕೊಳ್ಬೇಕು. ಆ ದಿನಗಳಲ್ಲಿ 4-5 ದಿವಸ ಮಗುವಿನ ಥರನೇ ನೋಡ್ಕೊಳ್ಬೇಕು ಅವಳನ್ನು. ಅದಕ್ಕಿಂತಲೂ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು. ಆ ಒಂದು ಮಾಸಿಕ ಧರ್ಮದಲ್ಲಿ ಯಾವುದೇ ಟೆನ್ಷನ್ ಆಗಿರಬಾರ್ದು, ಯಾವುದೇ ಚಿಂತೆಜನಕವಾಗಿರಬಾರ್ದು, ಯಾವುದೇ ರೋದನೆಯಲ್ಲಿ ಇರಬಾರ್ದು. ಇವೆಲ್ಲ ಶೋಕ ಎಲ್ಲ ಬಿಟ್ಟಿರಬೇಕು. ಆ ಸಂದರ್ಭದಲ್ಲಿ ಯಾವಾಗ ನೆಮ್ಮದಿಯಿಂದ ಇರಬೇಕು, ತನ್ನಲ್ಲಿ ತಾನು ಆರಾಮಾಗಿ ಇರಬೇಕು. ಈ ಮಾಸಿಕ ಧರ್ಮ ಸರಿಯಾದ ರೀತಿಯಿಂದ ಆಗದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ಮೊದಲನೇದಾಗಿ ರಸವಾಹಿನ್ಯ ದುಷ್ಯಂತೆ ಚಿಂತಾನಂ ಅತಿ ಚಿಂತೆಯೇತ್. ರಸ ಅಂದರೆ ಏನು? ಪ್ಲಾಸ್ಮಾ. ರಸ ಇದಕ್ಕೆ ಸಂಬಂಧಿಸಿದ್ದು, ಅದೇ ನಿಮ್ಮ ಮಾಸಿಕ ಧರ್ಮಕ್ಕೆ ಸಂಬಂಧಿಸಿದ್ದು. ಮಾಸಿಕ ಧರ್ಮ ಮತ್ತು ಅಪಾನ ವಾಯು ಅಂದರೆ ಹೊಕ್ಕಳಿನ ಕೆಳಗಡೆ ಇರುವಂತಹದ್ದು ಅಪಾನ ವಾಯುವಿನ ಕೆಲಸ ಆಗಿರುತ್ತೆ. ಅಲ್ಲಿ ಗರ್ಭಸ್ರಾವ ಆಗಿರ್ಬೋದು, ಅಥವಾ ವೀರ್ಯಸ್ಖಲನ ಆಗಿರ್ಬೋದು, ಮಾಸಿಕ ಧರ್ಮ ಹೋಗೋದಾಗಿರ್ಬೋದು, ಯೂರಿನ್ ಆಗಿರ್ಬೋದು, ಮೂತ್ರ ಆಗಿರ್ಬೋದು, ಮಲ ಆಗಿರ್ಬೋದು, ಈ ಎಲ್ಲವೂ ಅಪಾನ ವಾಯುವಿನ ಸ್ಥಾನದಲ್ಲೇ ಬರುತ್ತೆ. ಯಾವ ವ್ಯಕ್ತಿ ಅತಿ ಹೆಚ್ಚು ಚಿಂತೆ ಮಾಡ್ತಾನಲ್ಲ, ಈ ಚಿಂತೆ ಮಾಡುವಂಥ ಮಹಿಳೆ ಆಗಿದ್ದಲ್ಲಿ ಅದು ಏನಾಗುತ್ತೆ ಅಂದರೆ ರಸ ಕೆಡುತ್ತೆ ಅಂತ. ರಸವಾಹಿನಿ ದುಷ್ಯಂತೆ ಚಿಂತಾನ ಅತಿ ಚಿಂತೆ. ಅತಿ ಹೆಚ್ಚು ಚಿಂತೆ ಮಾಡೋದ್ರಿಂದ ರಸ ಕೆಡುತ್ತೆ. ಅತಿ ಹೆಚ್ಚು ಮಸಾಲ ಪದಾರ್ಥಗಳು ತಿನ್ನೋದ್ರಿಂದ, ಅತಿ ಹೆಚ್ಚು ಖಾರ ತಿನ್ನೋದ್ರಿಂದ, ಅತಿ ಹೆಚ್ಚು ಹುಳಿ ತಿನ್ನೋದ್ರಿಂದ ಈ ಒಂದು ವಾಯು ಕೆಡೋದಕ್ಕೆ ಕಾರಣ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ದಿನನಿತ್ಯ ಜೀವನದಲ್ಲಿ ನಾವು ಏನು ಮಾಡಬೇಕು ಅಂದರೆ ಅತಿ ಹೆಚ್ಚು ಚಿಂತೆಯನ್ನು ಮಾಡಬಾರ್ದು. ಆಹಾರ ವಿಹಾರದ ಮೇಲೆ ನಾವು ದಿನಚರ್ಯ ಯಾವ ರೀತಿ ಕಳಿಬೇಕು, ರಾತ್ರಿಚರ್ಯ ಯಾವ ರೀತಿ ಕಳಿಬೇಕು, ಋತುಚರ್ಯ ಯಾವ ರೀತಿ ಕಳಿಬೇಕು, ನಮ್ಮ ಆಹಾರ ಯಾವ ರೀತಿ ಇರಬೇಕು, ನಮ್ಮ ವಿಹಾರ ಯಾವ ರೀತಿ ಇರಬೇಕು, ನಮ್ಮ ಆಚಾರ ಯಾವ ರೀತಿ ಇರಬೇಕು, ನಮ್ಮ ವಿಚಾರ ಯಾವ ರೀತಿ ಇರಬೇಕು. ಇಷ್ಟರ ಮೇಲೆಲ್ಲ ಕಂಟ್ರೋಲ್ ಮಾಡಿದ್ವಿ ಅಂತಂದರೆ ಆವಾಗ ನಮ್ಮ ಈ ಮಾಸಿಕ ಧರ್ಮ, ಹೆಣ್ಣಿನ ಮಾಸಿಕ ಧರ್ಮ ಸರಾಗವಾಗಿ ಆಗುತ್ತೆ. ಇಲ್ಲ ಅಂದರೆ ಎಲ್ಲ ಸರಿಯಾದ ಆಗೋದಿಲ್ಲ. ಅಪಾನವಾಗಿ ಕೆಡುತ್ತೆ, ಮತ್ತು ಚಿಂತೆ ಮಾಡೋದ್ರಿಂದ ರಸ ಕೆಡುತ್ತೆ. ರಸ ಕೆಡೋದ್ರಿಂದ ಕೆಲವು ಸಂದರ್ಭದಲ್ಲಿ ಅನಾರ್ಥವಾಗುತ್ತೆ, ಇಲ್ಲ ಅರ್ಥವಾಗುತ್ತೆ. ಅನರ್ಥವೇ ಅಂದರೆ ಬರೋದಿಲ್ಲ ಅಂತ. ಈ ದೇಹದಲ್ಲಿ ಕೂದಲ ಬರೋದು ಸಮಸ್ಯೆಗಳಾಗ್ತಿರ್ತವೆ, ಕೂದಲು ಉದುರೋದಾಗಿರ್ಬೋದು ಸಮಸ್ಯೆ ಆಗ್ತಾ ಇರ್ತವೆ. ಚಿಂತೆ ಮಾಡೋದ್ರಿಂದ, ಅತಿ ಹೆಚ್ಚು ಚಿಂತೆ ಮಾಡೋದ್ರಿಂದ ಮೂಲ ಕಾರಣ ಇದು ಒಂದೇ. ಮೂಲ ಕಾರಣ ಚಿಂತೆ. ರಸವಾಹಿನಿ ದುಷ್ಯಂತೆ ಚಿಂತನ ಅತಿ ಚಿಂತೆ ಅಂತ. ಅದಕ್ಕೆ ಚಿಂತೆಯಿಂದ ಹೊರಗಡೆ ಬನ್ನಿ. ಅದು ಏನೇ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಏನು? ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಒಂದು ಸಮಸ್ಯೆ ಬಂದಿದೆ, ಒಂದು ಸಮಸ್ಯೆ ಬಂದಿದೆ ಅಂದರೆ ಈ ಸಮಸ್ಯೆಗೆ ಗ್ಲಾಸ್ ಇದೆ, ಏನು ಸಮಸ್ಯೆ ಅಂತ ಹೇಳ್ತಾರಲ್ಲ, ಈ ಸಮಸ್ಯೆ ಇದೊಂದು ಗ್ಲಾಸ್ ಸಮಸ್ಯೆ ಇದೆ ಅಂತ ಅಂದ್ಕೊಳ್ಳಿ. ಈ ಸಮಸ್ಯೆಗೆ ಏನು ಮಾಡ್ತಾರೆ ಅಂದರೆ, ಅವ್ರು ಇನ್ನೊಂದು ಸಮಸ್ಯೆ ಈ ಸಮಸ್ಯೆ ಇದೆ ಅಂದರೆ ಸಮಸ್ಯೆಗೆ ಈ ಥರ ಮಾಡೋದು, ಈ ಸಮಸ್ಯೆ ಇನ್ನೊಂದು ಸಮಸ್ಯೆ ತಂದು ಹೇಳ್ತಾರೆ. ಅಂದರೆ ಚಿಂತೆ ಮಾಡ್ತಾ ಅಮ್ಮ ನನಗೆ ಯಾಕಾಯಿತು, ಈ ಥರ ಯಾಕಾಯಿತು, ಇವೆಲ್ಲ ಚಿಂತೆಗಳನ್ನು ಮಾಡಿ ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ಬರುತ್ತೆ. ಅಂದರೆ ಈ ಶುಗರ್ಗೆ BP ಫ್ರೀ ಅನ್ನೋ ಹಾಗೆ, ಶುಗರ್ಗೆ BP ಫ್ರೀ ಅನ್ನೋ ಹಾಗೆ ಬರ್ತಾ ಇರುತ್ತೆ ಅಂತ. ಅದಕ್ಕೆ ನಾನೇನು ಹೇಳ್ತಾ ಇದ್ದರೆ, ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಭಾಳಷ್ಟು ಇನ್ನೊಂದೇನು ಅಂದರೆ, ನಿಮ್ಗೆ ಏನಾದರೂ ಭಾಳಷ್ಟು ಸಮಸ್ಯೆ ಇತ್ತು ಅಂತಂದರೆ, ಈ ಒಂದು ಮಾಸಿಕ ಧರ್ಮದಲ್ಲಿ ಭಾಳಷ್ಟು ಪೇನ್ ಆಗ್ತಾ ಇದೆ. ಭಾಳ ಜನ ಏನಾಗ್ತಾರೆ ಅಂದರೆ, ಈ ಒಂದು ನೋವಿನಲ್ಲಿ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ. ಇದು ಆ ಮೂರ್ಖತನ ಮಾಡೋಕ್ಕೆ ಹೋಗಬೇಡಿ, ಭಾಳ ಸಾಮಾನ್ಯವಾಗಿರುತ್ತೆ. ಮಹಿಳೆಯರಿಗಾಗಿ ನಾನು ಉತ್ತಮ ಒಂದು ಮನೆ ಮದ್ದನ್ನು ಇವತ್ತು ಹೇಳ್ತಾ ಇದ್ದೀನಿ. ಅಂದರೆ ಮನೆ ಮದ್ದಕ್ಕೆ ಅನ್ನೋಕ್ಕಿಂತ ಪಂಚಕರ್ಮದಲ್ಲಿ ಒಂದು ಬಸ್ತಿಕರ್ಮ ಅಂತ ಇರುತ್ತೆ. ಬಸ್ತಿಕರ್ಮವನ್ನು ನೀವು ಪಂಚಕರ್ಮ ಸೆಂಟ್ರಿಗೆ ಹೋಗಿ ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಿ ಬಸ್ತಿಕರ್ಮವನ್ನು ಮಾಡಿಕೊಂಡ್ರಿ ಅಂತಂದರೆ
ನಿಮಗೆ ನಿಮಗೆ 80 ಥರದ ಕಾಯಿಲೆಗಳು ಎಲ್ಲವೂ ಗುಣ ಆಗ್ತವೆ. ನೀ ಪೇನ್, ಜಾಯಿಂಟ್ ಪೇನ್, ಬ್ಯಾಕ್ ಪೇನ್, ಸರ್ವಿಕಲ್ ಸ್ಪಾಂಡಿಲೈಸಿಸ್, ಇವೆಲ್ಲ ಸಮಸ್ಯೆ, ಹೊಟ್ಟೆ ಬೇನೆ ಆಗಿರ್ಬೋದು, ಎಲ್ಲ ಸಮಸ್ಯೆನೂ ಆರಾಮಾಗಿ ಕಡಿಮೆ ಆಗುತ್ತೆ. ಬಸ್ತಿ ಕರ್ಮದಲ್ಲಿ ಉತ್ತರ ಬಸ್ತಿ ಆಗಿರ್ಬೋದು ಅಥವಾ ಬಸ್ತಿ ಕರ್ಮ ಏನೋ ಒಂದು ಬಸ್ತಿನ ಕೊಟ್ಬಿಟ್ಟು ನಿಮ್ಮನ್ನು ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರುವುದಕ್ಕೆ ನಿಮಗೆ ಈ ಒಂದು ಪಂಚಕರ್ಮಗಳ ಆಯುರ್ವೇದದಲ್ಲಿ ಪಂಚಕರ್ಮ ಬಹಳಷ್ಟು ಹೆಲ್ಪ್ ಆಗುತ್ತೆ. ಅಭ್ಯಂಗ ಸ್ನಾನ ಮಹಿಳೆಯರಿಗೆ ಬಹಳಷ್ಟು ಮುಖ್ಯವಾದದ್ದು ಏನು ಅಂದರೆ ಅಭ್ಯಾಂಜನ ಮಾಡಬೇಕು. ಅಭ್ಯಂಗ ಪುರಾತನ ಕಾಲದಲ್ಲಿ, ನಮ್ಮ ಪ್ರಾಚೀನ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಭ್ಯಂಗ ಸ್ನಾನ ಮಾಡ್ತಾಯಿದ್ರು. ದಿನನಿತ್ಯ ಜೀವನದಲ್ಲಿ ಮಾಡ್ತಾಯಿದ್ರು. ಆಯಿಲ್ ಮಸದಂತ ಸಂಪೂರ್ಣವಾಗಿ ಸೇರಿ ತುಂಬಾದ್ಯಂತ ಎಲ್ಲದ ಕಡೆ ನಾವು ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ತಾ ಇದ್ರು. ಅದರಿಂದ ಏನಾಗ್ತಿದ್ರೆ ವಾತ ಬ್ಯಾಲೆನ್ಸ್ ಆಗಿರ್ತಿತ್ತು. ವಾತ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಏನಂದರೆ ಎಣ್ಣೆ, ಸ್ನಿಗ್ಧ ಪದಾರ್ಥ. ವಾತ ಅಂದರೆ ಏನು? ಒಣಗಿಸುವಿಕೆ, ಚಲನೆ, ಚಂಚಲ ಮನಸ್ಸು. ಎಣ್ಣೆ ಏನು? ಸ್ನಿಗ್ಧ, ಜಿಗುಟು. ಅದನ್ನು ಸಂಪೂರ್ಣವಾಗಿ ವಾತಕ್ಕೆ ಶಮನ ಮಾಡುವಂಥ ಸಾಮರ್ಥ್ಯ ಎಣ್ಣೆಗಿದೆ, ಎಣ್ಣೆ ಮಸಾಜಿದೆ. ಇನ್ನೊಂದು ಮಹಿಳೆಯರು ಅಂತಂದರೆ ಮಾಸಿಕ ಧರ್ಮದಲ್ಲಿ ಯಾವುದೇ ಕಾರಣಕ್ಕೆ ಇನ್ನೊಂದು ಶಾಸ್ತ್ರದಲ್ಲಿ ಏನು ಹೇಳ್ತಂದರೆ, ಅವರಿಗೆ 4 ದಿನಗಳ ಕಾಲ ಯಾವುದೇ ಕೆಲಸ ಆಗ್ಬೋದು. ಇನ್ನೂ ಒಂದು ಕಡೆ ಹೇಳ್ತಾರೆ ಅಂದರೆ ಅವರು ಸ್ನಾನನೇ ಮಾಡಬಾರ್ದು ಅಂತ ಹೇಳ್ತಾರೆ. ಸ್ನಾನ ಮಾಡಬಾರ್ದು ಅಂದರೆ ಹೈಜೀನ್ ಮೇಂಟೈನ್ ಮಾಡಬಾರ್ದು ಅಂತಿಲ್ಲ. ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ನಿಮ್ಮ ಮತ್ತೆ. ಸ್ನಾನನೂ ಮಾಡಬಾರ್ದು ಅಂತ ಹೇಳುತ್ತೆ. ಅಂದರೆ ಅಷ್ಟು ಸೂಕ್ಷ್ಮವಾಗಿರಬೇಕು ಅಂತ ಅವರು. ಇತ್ತೀಚಿನ ಆಧುನಿಕ ಯುಗದಲ್ಲಿ ಏನು ಹೇಳ್ತಾರೆ ಗೊತ್ತಾ? ನೀವೆಷ್ಟು ಕುಣಿದಾದಷ್ಟು, ಕೂದು ಮಾಡಿದಷ್ಟು, ಮೇಲೆ ಕೆಳಗೆ ಆಟ ಆಡೋದಷ್ಟು ನಿಮ್ಗೆ ಅಷ್ಟು ಸ್ಟ್ರಾಂಗ್ ಇರ್ತೀರ ಅಂತ ಹೇಳ್ತಾರೆ. ಹಾಗಲ್ಲ, ಅದು ಭಾಳ ಸಂಪೂರ್ಣವಾಗಿ ಸತ್ಯ ನಾಶ ಆಗಿಬಿಡುತ್ತೆ, ಅಲ್ಲ ಸಂಪೂರ್ಣವಾಗಿ ಸಮಸ್ಯೆ ಆಗಿಬಿಡುತ್ತೆ. ಅದಕ್ಕೆ ಮಹಿಳೆಯರಿಗೆ ಹೇಳುವಂಥದ್ದು ಇಷ್ಟೇ, ಚಿಂತೆನ ಬಿಡಿ. ಪಂಚಕರ್ಮದಲ್ಲಿ ನಿಮಗೋಸ್ಕರ ಬಸ್ತಿ ಕರ್ಮ ಇದೆ, ವಮನ ಇದೆ, ವಿರೇಚನ ಇದೆ, ನಾಸ್ಯ ಇದೆ, ರಕ್ತಮೋಕ್ಷಣ ಇದೆ. ಈ 5 ಕರ್ಮಗಳಲ್ಲಿ ಯಾವುದಾದ್ರೂ ಒಂದು ಕರ್ಮ ಅಂದರೆ ಮುಖ್ಯವಾಗಿ ಬಸ್ತಿ ಕರ್ಮ ಅಂತೂ ಭಾಳಷ್ಟು ಹೆಲ್ಪ್ ಆಗುತ್ತೆ ನಿಮಗೆ. 80% ಅಥವಾ 90% ಕಡಿಮೆ ಆಗೇ ಆಗುತ್ತೆ. ನೀವು ಚಿಂತೆನ ಬಿಡಿ. ಊಟದಲ್ಲಿ ಕಂಪಲ್ಸರಿ ನೀವು ತುಪ್ಪದ ಆಹಾರ ಆಗಿರ್ಬೋದು. ಮುಂದಿನ ವಿಡಿಯೋದಲ್ಲಿ ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅನ್ನೋ ಬಗ್ಗೆ ನಾನು ಹೇಳ್ತೀನಿ. ಆದರೆ ಈ ಒಂದೇ ವಿಡಿಯೋ ಹೇಳಿದೆ ಅಂದರೆ ಭಾಳಷ್ಟು ಲಾಂಗ್ ವಿಡಿಯೋ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ನಿಮ್ಮನ್ನು ಯಾವುದೇ ಸಮಸ್ಯೆ ಬಂದರೂ ಕೂಡ ಎಲ್ಲ ಶಕ್ತಿಯು ಆ ಭಗವಂತ ನಿಮ್ಮಲ್ಲಿ ತುಂಬಿದ್ದಾನೆ ಅನ್ನೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಹುಡುಕ್ತಾ ಹೋಗಿ. ಸಮಸ್ಯೆಗೆ ಇನ್ನೊಂದು ಸಮಸ್ಯೆನ ಹುಟ್ಟು ಹಾಕುವುದು ಮಹಿಳೆಯರ ಗುಣ ಅಂತಲೇ ಹೇಳಬಹುದು. ಯಾಕೆ ಅಂತಂದರೆ ನೀವು ಭಾಳಷ್ಟು ಅದು ಏನಂದರೆ ಮೃದು ಸ್ವಭಾವ ಅಂತ ಹೇಳ್ತಾರಲ್ಲ, ಭಾಳಷ್ಟು ಭಾವನಾತ್ಮಕವಾಗಿ ನೀವು ಬಂಧಿಸಿರ್ತೀರ. ಅದಕ್ಕೋಸ್ಕರ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕಿತ್ತು ಅಂದರೆ, ಮತ್ತು ಇನ್ನೂ ಒಂದು ಆದಿಶಕ್ತಿ ಅಂತ ಹೇಳ್ತಾರೆ, ತಲೆಯಲ್ಲಿ ಇಟ್ಕೊಳ್ಳಿ. ಯಾವ ವ್ಯಕ್ತಿ ಶಾಂತತೆ ಇರ್ತಾವ, ಮಹಿಳೆ ಆಗಿರ್ಬೋದು ಅಥವಾ ಪುರುಷನಾಗಿರ್ಬೋದು, ಶಾಂತಿಯತೆಯಿಂದ ಯಾವ ವ್ಯಕ್ತಿ ಜೀವನವನ್ನು ಮಾಡ್ತಾನಲ್ಲ, ಅವನ ಹತ್ರ ಇಡೀ ಬ್ರಹ್ಮಾಂಡನೇ ಅವನ ಹತ್ರ ಇರುತ್ತೆ. ಬ್ರಹ್ಮಾಂಡದ ಶಕ್ತಿನೇ ಅವನ ಹತ್ರ ಇರುತ್ತೆ, ಅವಳ ಹತ್ರ ಇರುತ್ತೆ ಅಂತ ಹೇಳ್ತಾ, ಏನೇ ಕಮೆಂಟ್ಸ್ ಮಾಡೋದಾಗಿದ್ದರೆ, ಏನಾದರೂ ಪ್ರಶ್ನೆ ಹೇಳಿದ್ರೆ ಕಮೆಂಟ್ಸ್ ಹಾಕಿ. ಹಾಗೆ ನಮ್ಮ ಸಂತೋಷ್ ಯೋಗ ಆ್ಯಂಡ್ ಆಯುರ್ವೇದ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರವಾಗಿ ನಾವು ಕಲಿಸ್ತೀವಿ. 7 ದಿನದ್ದು, ವಾರದ್ದು, 8 ದಿನದ್ದು, 15 ದಿವಸದ್ದು, 1 ತಿಂಗಳದ್ದು, ನಿಮಗೆ ಅದರ ಬಗ್ಗೆ ನಾವು ಆನ್ಲೈನ್ ಮುಖಾಂತರನೇ ಮನೆಯಲ್ಲಿ ಕುಳಿತು ನೀವು ಕಲಿಬಹುದು. ಫೀಸ್ ಅಂತೂ ಭಾಳಷ್ಟು ಇರುತ್ತೆ, ಮತ್ತು ಎಲ್ಲಿ ಒಳ್ಕೊಳ್ಳೋಕೆ ಹೋಗಬೇಡಿ, ಭಾಳಷ್ಟು ಕಡಿಮೆ ಇರುತ್ತೆ. ಮತ್ತು ನೀವು ಆರೋಗ್ಯ ಕೂಡ ವೃದ್ಧಿಸುತ್ತೆ ಮತ್ತು ವೃದ್ಧಿಸಲಿ. ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.